50 ರೂಪಾಯಿ ಸೀರೆ ಉಟ್ಕೊಂತಿದ್ವಿ. ಭಾರಿ ಕಷ್ಟವಾಗ ನಮಗೆ ದುಡ್ಡಿಂದು. 50 ರೂಪಾಯಿ ಸೀರೆ ಉಟ್ಕೊಂಡು ನನ್ನ ಗಂಟು 100 ರೂಪಾಯಿ ಸೀರೆ ತಂದರೆ ನಾನು ಎರಡು ಬರ್ತಾವಲ್ಲ 50 ರೂಪಾಯಿದು ಒಂದು ಅದು ಬಿಟ್ಟು 2 ಸೀರೆ ತಂದುಬಿಟ್ಟಿದ್ದೆ. ಹ್ಞೂ, ಯಾರಿಗೆಲ್ಲ ಒಂದು 10 ಪೈಸೆ 5 ಪೈಸದ್ದು ಹಾಲು ಕೊಟ್ಟರೆ ಚಾ ಪುಡಿ ತರಕಾಕತ್ಬಿಡು ಅಂತ ಕೊಟ್ಟರೆ ನಮ್ಮ ಮನೆಗೆ ಕೊಡ್ತೀವಿ. ರಾಮಾಯಣ, ಮಹಾಭಾರತ, ವಚನಭಾರತ, ಚಂದ್ರಿಕೆ, ಭಗವದ್ಗೀತೆ ಇವಷ್ಟೆಲ್ಲ ಓದ್ತಿದ್ದೆ. ಈಗ ನಾವು ಮೊಬೈಲ್ ಹಿಡ್ಕೊಂಡು ಕುತ್ಕೊಂತೇವೆ. ಹಂಗೆ ನೀವು ಸಣ್ಣರಿದ್ದಾಗ ಏನು ಮಾಡ್ತಿದ್ರಿ? ನಮಗೆ ಮೊಬೈಲ್ ಏನಿದ್ದಲ್ಲ ಅವಾಗ. ಮೊಬೈಲ್ ಅಂದ್ರೆ ಏನು, ಫೋನು ಅಂದರೆ ಏನು ಅನ್ನೋದು ಗೊತ್ತಿದ್ದಲ್ಲ. ನಮ್ಮ ಪಕ್ಕದ ಮನೆಯವ್ರು ಫೋನ್ ಇಟ್ಕೊಂಡ್ಮೇಲೆ ನಾವು ಅವ್ರ ಮನೆ ಮಾಡಕ್ಕೆ ಹೋಗಿದ್ವಿ. ಇವಾಗ ಕರಗಿರ್ತವೆ. ಇದು ಹುರಿದು ಪುಡಿ ಚಟ್ನಿ ಅಂತ ಹೊಡಕು. ಇವನ್ ಹುರಿದು ಇದು ಖಾರ ಪುಡಿ, ಉಪ್ಪು, ಬೆಳ್ಳುಳ್ಳಿ ಹಾಕ್ಬೇಕಷ್ಟೇ, ಬೇರೆ ಏನು ಹಾಕಂಗಿಲ್ಲ. ನಿಮಗೆ ಸಿಹಿ ಆಗ್ಬೇಕು ಅನ್ನೋದಾದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೇಕು, ಬ್ಯಾಡ ಅನ್ನೋದಾದ್ರೆ ಬೆಲ್ಲ ಹಾಕ್ಬಾರ್ದು. ಗೊತ್ತಾ? ಇದು ಭಾಳ ತಿನ್ಬಾರ್ದು, ಮೈ ನೋವು ಬರ್ತೈತಿ. ಭಾಳ ತಿಂದ್ರೆ ಕಾಲು ನೋವು ಬರ್ತವೆ. ತಿನ್ನಕ್ ಭಾರಿ ರುಚಿ. ರುಚಿ ಇದ್ರೂ ಜಾಸ್ತಿ ತಿನ್ನಂಗಿಲ್ಲ, ತಿನ್ಬಾರ್ದು. ಯಾಕೆಂದ್ರೆ ಕಾಲು ವಾಯು ಅಂತಾರೆ ಇವಕ್ಕೆ. ನಾವು ಭಾಳ ಮಾಡಿ ಇಟ್ಕೊಂತಿದ್ವಿ. ನಮ್ಗೆ ಅರ್ಜೆಂಟ್ ಕೆಲಸ ಇದ್ದಾಗ ಇಷ್ಟು ರೊಟ್ಟಿ ತಿಂದು ಹೋಗಿದ್ವಿ. ನಾವು ರೊಟ್ಟಿ ಬಡಿತಿದ್ವಿ, ಅಕ್ಕಿ ರೊಟ್ಟಿನ ಬಡಿದು ಹಂಚಿನಾಗ ಬೇಯಿಸ್ತಿದ್ವಿ. ಒಲೆ ಇದು ಗ್ಯಾಸ್ನಾಗ. ಗ್ಯಾಸ್ ಇದ್ದು ನಮ್ಗೆ ಗ್ಯಾಸ್ ಅನ್ನೋದೇ ಗೊತ್ತಿಲ್ಲ. ಈ ಹುರಿದು ಬೀಜ ಹುರಿದು ಮಾಡಿದ್ವಲ್ಲ ಅದೇ ಥರ ಮಾಡಬೇಕು. ಇದನ್ನೆಲ್ಲ ಈ ಚಿನಿಕಾಯಿ ಬೀಜ ಹುರಿದ್ವಲ್ಲ ಆ ಬೀಜದ ಥರನೇ ಇದು. ಆವಾಗ ನಾವು ಕುಡಿತಿದ್ವಿ ಒಳಕಲ್ಲಾಗೆ. ಹರ್ಕೊಂಡು ತಗೊಂಡು ಕುಡ್ತಿದ್ವಿ. ಈಗ ಮಿಕ್ಸಿಗೆ ಹಾಕ್ತೀವಿ. ಮಿಕ್ಸಿಗೆ ಹಾಕಿದ್ರೆ ಬರ್ತೈತೆ. ಅದು ಕುಟ್ಟಿದ್ದು ಚಂದ. ಈಗ ಎಷ್ಟು ಗಂಟೆಗೆ ಎದ್ದೇಳ್ತೀರವ ನೀವು? ಈಗ 7 ಗಂಟೆ. ಅವಾಗ ನೀವು ಸಣ್ಣರಿದ್ದಾಗ ನಾವು ಅದಕ್ಕೂ ಮುಂದೆ ಹೇಳ್ತಿದ್ವಿ. ಜೋಳಿ ಹೋಗ್ಕಲ್ಲ ಶಾಲೆ ಅವಾಗ. ಅಲ್ಲ ಅವಾಗ ನಾವು ಶಾಲೆಗೆ ಹೋಗ್ತಾರಲ್ಲ, ಈಗ ಕಡೆಗೆ ಹೋಗ್ಬೇಕಲ್ಲ ಅವಾಗ. ಮದುವೆ ಆದ್ಮೇಲೆ ಕಡೆಗೆ ಹೋಗ್ತಿದ್ವಿ. ಕಡೆಗೆ ಹೋಗಿ ಇಲ್ಲಿ ಉಣ್ಣಕ್ಕೆ ಮಾಡ್ಕೊಂಡು, ಅಲ್ಲಿ ಉಣ್ಣಕ್ಕೆ ತಗೊಂಡು, ಆಮೇಲೆ ದನಿಗೆ ಹೋಗಾರಿ ಉಣ್ಣಕ್ಕೆ ಕಟ್ಟಿ ಅಷ್ಟು ಮಾಡಿ ಶಾಲೆ ಕಡೆಗೆ ಹೋಗ್ತಿದ್ವಿ. ಆಮೇಲೆ ಅಲ್ಲಿಂದ ಬಂದು ಗಡಗಡ ಅಲ್ಲಿಂದ 6 ಗಂಟೆ ಬಿಡ್ತಿದ್ವಿ. 6 ಗಂಟೆಗೆ ಬಂದು ಮತ್ತೆ ಸಗಣಿ ಒಗಿಬೇಕು. ನಾವು ಹೋಗಿ ತಿಪ್ಪಿಗೆ ಹೋಗಿ ಸಗಣಿ ಒಗೆದು ಬಂದು ಒಲೆ ಹಚ್ತಿದ್ವಿ. ಅವು ಒಲೆನೇ ಹಚ್ಬೇಕು, ಕಟ್ಟಿಗೆ ಒಲೆ ಅವಾಗ. ಅಷ್ಟೊತ್ತಿಗೆ 8 ಗಂಟೆ ಊಟ ನಮ್ಮದು. ರಾತ್ರಿ 8 ಗಂಟೆ ಕರೆಕ್ಟ್ ಬಿಡ. ನಮ್ಮ ಮನೆಗೆ ಯಜಮಾನ್ರು ದನ ಕಾಯಕ್ಕೆ ಹೋಗಾರ. ದನ ಕಾದು ಬಂದು ಸ್ವಲ್ಪ ಹೊತ್ತು ರಾಮಾಯಣ ಮಹಾಭಾರತ ಓದಾರೋದು ಯಜಮಾನ್ರು. ಅಂಥದ್ದು ಭಾರಿ ಒಳ್ಳೆಯವರು, ಭಾರಿ ಬುದ್ಧಿ. ಅವಾಗಿನ ಕಾಲದಾಗ ಬಿಂದು ರಾಶಿ ಲೆಕ್ಕ, ಆಯ ಹಿಡಿಯೋದು, ಜನ ಎಲ್ಲ ಕರ್ಕೊಂಡು ಹೋಗೋರು. ಪುರಾಣ ಮಂತ್ರ ಗಿಂತ್ರ ಎಲ್ಲ ಹೇಳೋರು ನಮ್ಮ ಮನೆಗೆ. ಹಿಂಗಾದ್ರೆ ದನಿಗೆ ಹೋದ್ರೆ ಹಂಗೆ ಹೋಗ್ತಿದ್ದಿಲ್ಲ. ಒಂದೊಂದು ಬುಕ್ ಕೊಯ್ದು ಅದು ಓದ್ಕೊಂತ ದನ ಕರ್ಕೊಂಡು ಬರೋದು. ಅಷ್ಟು ಬುದ್ಧಿ ಇತ್ತು ಅವರಿಗೆ. ಹುರಿದಾಗೈತಿ ಅನ್ನೋ ಗೊತ್ತು.